ಚಲೋ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ಕೊಟ್ಟು ಸಂಸತ್ ಚಲೋ ಮಾಡಿ ಅದ್ರಾಗ ಪ್ರತಿಭಟನೆ ಮಾಡಿ ದೊಂಬಿ ಮಾಡಿ ಸಾಕನ್ನಷ್ಟು ನಷ್ಟ ಮಾಡಿ ಇನ್ನಾದ್ರೂ ಸುಮ್ಮಿರ್ತಾರೇನ್ರಿ ಅಂದ್ರ ಈಗೂ ಸುಮ್ಮಿಲ್ಲ. ಈ ಕಡೆ ಜಂತರ್ ಮಂತರ್ ಒಳಗೆ ಅವರ ಪ್ರತಿಭಟನೆ ಮತ್ತು ಮುಂದುವರೆದೈತಿ. ಬರೀ ಪ್ರತಿಭಟನೆ ಮುಂದುವರೆದಿಲ್ಲ, ಗೂಂಡಾಗಿರಿ ಕೂಡ ಮುಂದುವರೆದೈತಿ. ದೆಹಲಿಯ ರಸ್ತೆಗಳು ನಿನ್ನೆ ರಾತ್ರಿ ಅಕ್ಷರಶಃ ರಣಾಂಗಣ ಆಗಿದ್ವು. ಯುದ್ಧ ಭೂಮಿಗೇನು ಕಡಿಮೆ ಇರ್ಲಿಲ್ರಿ. ಆ ರೀತಿಯ ಚೀರಾಟ, ಕೂಗಾಟ, ಒಬ್ಬರನ್ನೊಬ್ರು ಹೊಡೆಯೋದು, ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಇದು ಯಾವ ಗೂಂಡಾ ರಾಜ ಆಗಿ ಬದಲಾಗೈತಪ್ಪ ದೆಹಲಿ ಅನ್ನುವಂಥ ದೃಶ್ಯಗಳು ಕಂಡು ಬರಾಕತ್ತಿದ್ವು. ಈ ಎಲ್ಲಾ ಘಟನೆಗಳನ್ನ ಮನ್ಯಾಗ ಕೂತು ನೋಡಾಕತ್ತಿರೋ ವಿದ್ಯಾರ್ಥಿಗಳು ಅನ್ಕೋಬೇಕು, ನಿಜವಾಗ್ಲೂ ಇವರು ವಿದ್ಯಾರ್ಥಿಗಳ ಅನ್ನೋ ಹಂಗ. ಯಾಕಂದ್ರ ಪ್ರತಿಯೊಬ್ರು ಗೂಂಡಾ ವರ್ತನೆ ತೋರಾಕತ್ತಾರ, ಗೂಂಡಾಗಿನ್ನ ಮಿತಿಮೀರಿದ ವರ್ತನೆಯನ್ನ ಮಾಡ್ಲಿಕ್ಕತ್ತಾರ. ಮಕ್ಕಳು ಮನ್ಯಾಗ ಕೂತ್ಕೊಂಡ ಯೋಚನೆ ಮಾಡಬೇಕು, ಇವರಿಗೆ ನಾವು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ. ಇಲ್ಲಿ ನಡೆಯಾಕತ್ತಿರೋದೆಲ್ಲ ಪ್ರತಿಭಟನೆ ಅಲ್ಲ, ಏನೋ ಒಂದು ಹುನ್ನಾರ ಅನ್ನೋದನ್ನ ಅರ್ಥ ಮಾಡಿಕೊಂಡು ಜಂತರ್ ಮಂತರ್ ಒಳಗಿರೋ ವಿದ್ಯಾರ್ಥಿಗಳು ಸೀದಾ ತಮ್ಮೂರಿಗೆ ಹೋಗಿ ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಬೇಕು ಹೊರತು ಇಲ್ಲಿ ಕೂತ್ಕೊಂಡು ಇನ್ಯಾವುದೋ ಏಟಿಗೆ ಬಲಿಯಾಗಬಾರ್ದು, ಇನ್ಯಾರೋ ಮಾಡಿರೋ ಪ್ರೊಪಗೊಂಡಾಗೆ ಬಲಿಯಾಗಬಾರ್ದು ಅನ್ನೋದನ್ನ ಯೋಚನೆ ಮಾಡಬೇಕು. ಒಂದು ದಿನ ಸಂಸತ್ ಚಲೋ ಮಾಡಿ ಮುಗಿಸ್ತೀವಿ ಅಂತ ಹೇಳಿದ ಅಭಿಜಿತ್ ದೀಪಿಕೆ ಅವರು ಈಗ ಉತ್ತರ ಕೊಡ್ಬೇಕಾಗಿತ್ತು. ಯಾಕಂದ್ರ ಮೊನ್ನೆನೇ ಎಲ್ಲ ಮುಗಿಬೇಕಾಗಿತ್ತು, ನಿನ್ನೆ ಕೂಡ ಅದು ಕಂಟಿನ್ಯೂ ಆಗಿದ್ದು. ಯಾಕೆ ಹಂಗಾದ್ರ ಪೊಲೀಸರು ಇವ್ರಿಗೆ ಸೆಕ್ಯೂರಿಟಿ ಕೊಡಾಕ ಬಂದರೂ ಕೂಡ ಅವ್ರನ್ನ ಕೆಣಕಿ ಹೊಡ್ಯಾಕತ್ತಿರೋದು ಯಾಕೆ? ಇವರು ಸಾಕಷ್ಟು ನಿನ್ನೆ ರಾತ್ರಿಯ ವಿಡಿಯೋಗಳು ಸಿಕ್ಕವು. ಅದ್ರಾಗ ಮುಖ್ಯವಾಗಿ ಒಂದೆರಡು ವಿಡಿಯೋಗಳನ್ನ ನಿಮ್ಮ ಜೊತೆ ನಾನು ಇವತ್ತು ಹಂಚ್ಕೋತೀನಿ. ಆ ವಿಡಿಯೋಗಳು ಅವರ ಗೂಂಡಾ ವರ್ತನೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾವ. ಪೊಲೀಸರು ಒಬ್ಬರೇ ಇದ್ದಾರಂತ ಗೊತ್ತಾದ್ರ ಗುಂಪು ಹೋಗಿ ಅಟ್ಯಾಕ್ ಮಾಡ್ತೈತಿ, ಕಾಲಡ್ಡ ಹಾಕಿ ಪೊಲೀಸರನ್ನ ಬೀಳಿಸ್ತಾರ, ಹೆಂಗ್ ಬೇಕೋ ಹಂಗ ಅವ್ರನ್ನ ತಳಿಸ್ತಾರ. ನೋಡ್ರಿ ನೀವು. ಅವ್ರ ಲಾಟಿ ಇಸ್ಕೊಂಡು ಅವ್ರನ್ನೇ ಹೊಡಿಲಿಕ್ಕತ್ತಾರ, ಅವ್ರನ್ನ ಕಾಲ ಅಡ್ಡ ಹಾಕಿ ಹೊಡೆದು ತಳಿಸ್ಲಿಕ್ಕತ್ತಾರ. ಇದು ಅಲ್ಲಿನ ಗೂಂಡಾಗಳು ಮಾಡಿದಂತ ವರ್ತನೆ. ಇದು ಯಾವ ರೀತಿಯ ಸ್ಟೂಡೆಂಟ್ಗಳು ಪ್ರತಿಭಟಿಸುವಂತ ವಿಧಾನ ಹೇಳ್ರಿ? ತಮ್ಮ ನ್ಯಾಯವನ್ನ ಈ ರೀತಿಯಾಗೂ ಕೇಳ್ತಾರಂತ ತೋರಿಸ್ಕೊಟ್ಟಿದೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟರ್ಸ್ಗಳು. ಇನ್ನೊಂದು ಬೈಟ್ ತೋರಿಸ್ತೀನಿ ನಿಮ್ಗ. ಅದರಲ್ಲಿ ಆತ ಎಷ್ಟು ವಯಸ್ಸಿನವ ಇದ್ದಾನ ಗೊತ್ತಿಲ್ಲ, ಇನ್ನೂ 18 ಆಗಿದೋ ಇಲ್ವೋ ಗೊತ್ತಿಲ್ಲ, ಅವನಿಗೆ ಲೋಕದ ಜ್ಞಾನ ಎಷ್ಟೈತೋ ಗೊತ್ತಿಲ್ಲ. ಯಾರು ಸಿಕ್ಕರೂ ಬಿಡೋದಿಲ್ಲ, ಎಲ್ಲರ ರಕ್ತ ಹರಿಸ್ತೀವಿ ಅಂತ ಹೇಳಿಕತ್ತಾನ. अगर हम लाठी चलाने पे आ जाए ना, महाराजा ने सानू सलोतर बख्शिया और एदा दा सलोतर बख्सांगे ना, एदा दा सलोतर फेरांगे, इन्हां दी बुंड लाल हो जानी मार इन्हां दे. अगर हम लाठी चलाने पे आ जाए ना. ಆತ ಹೇಳಕತ್ತಿರೋ ಮಾತಿಗೆ ಹಿಂದಿರೋ ದೊಡ್ಡವರು ಕೂಗೊಡಿಲಿಕ್ಕತ್ತಾರ. ಅವ ಹೇಳಿದ್ದೇ ಸರಿ ಅಂತ ಹೇಳಿಕತ್ತಾರ. ಅವ ಏನು ಹೇಳಿದ? ಯಾರೇ ಅಡ್ಡ ಬಂದ್ರು ಬಿಡೋದಿಲ್ಲ, ನಾವು ಎಲ್ರನ್ನೂ ಹೊಡಿಲಿಕ್ಕೆ ಬಂದೀವಿ, ಹೊಡೆದಾಕ್ತೀವಿ, ರಕ್ತ ಹರಿಸ್ತೀವಿ ಅಂತಾನ. ಇದು ಕಾಕ್ರೋಚ್ ಜನತಾ ಪಾರ್ಟಿ ಅವರು ವಿದ್ಯಾರ್ಥಿಗಳಿಗೆ ಅಂತ ಹಮ್ಮಿಕೊಂಡಿರೋ ಒಂದು ಪ್ರತಿಭಟನೆ, ಶಾಂತ ರೀತಿಯ ಪ್ರತಿಭಟನೆ. ಅಲ್ಲಿ ರಕ್ತ ಹರಿಸುವಂತ ಮಾತುಗಳು ಕೇಳಿ ಬರ್ಲಿಕ್ಕತ್ತಾವ. ಇದು ಯಾವ ರೀತಿಯ ಪ್ರತಿಭಟನೆ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕಲ್ರಿ. ಶಾಂತಿಯುತವಾಗಿ ನಡಿಬೇಕಾಗಿದ್ದ ಪ್ರತಿಭಟನೆ ಒಳಗ ಕತ್ತಿ ತಲವಾರ್ಗಳು ಓಡಾಡ್ಲಿಕ್ಕತ್ತಾವ. ಪೊಲೀಸರನ್ನ ಕತ್ತಿ ತಲವಾರ್ಗಳನ್ನ ತೋರಿಸಿ ಹೆದರಿಸಿ ಓಡ್ಲಿಸಿಕತ್ತಾರ. ಪ್ರತಿಭಟನೆ ತಲವಾರ್ ಹಿಡ್ಕೊಂಡು ಮಾಡ್ತಾರಂತ ಇವತ್ತೇ ಗೊತ್ತಾಗಿದ್ ನೋಡ್ರಿ.
ಸಂದರ್ಭದಾಗ ಕತ್ತಿ ತೋರಿಸಿ ಪೊಲೀಸರನ್ನ ಓಡಿಸೋದು, ಅವ್ರ ಮೇಲೆ ದಾಳಿ ಮಾಡಕ್ ಹೋಗೋದು, ಅದಕ್ಕೆ ಪ್ರತಿಕ್ರಿಯೆಯಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರ ಅಯ್ಯಯ್ಯೋ ಪೊಲೀಸರು ನಮ್ಮನ್ನ ಹೊಡೆದ್ಬಿಟ್ರು, ರಕ್ತ ಬಂತು, ಸ್ಟೂಡೆಂಟ್ ಅಂತ ನೀವು ನೋಡ್ಲಿಲ್ಲ ಅನ್ನೋ ಒಂದು ನಾಟಕ ಮಾಡಿ ಹೈ ಡ್ರಾಮಾ ಮಾಡೋದು. ತೆರೆ ಹಿಂದಿನ ದೃಶ್ಯಗಳನ್ನ ನೋಡದೆ ಕೆಲವೊಬ್ರು ಅಯ್ಯೋ ಪೊಲೀಸ್ ಗುಂಡಾಗಳು ಅಂತ ಇಲ್ಲೂ ಕೂಡ ಪ್ರತಿಭಟನೆ ಮಾಡೋದು. ಇದೇ ಅಲ್ಲೇ ಆಕ್ಚುಲ್ ಆಗಿ ನಡೆಯಕತ್ತಿರೋದು. ಇದಿಷ್ಟೇ ನಡೆದಿಲ್ಲ, ಒಬ್ಬ ವ್ಯಕ್ತಿ ಕೂಗಾಡ್ಕೊಂಡು ಹೇಳ್ತಾನ, ವಿಡಿಯೋ ಮಾಡ್ತಾನ, ಪಾಜಿ ಆಗೈ ತಲ್ವಾರ್ ಲೇಕೆ ಆಗೈ, ತಲ್ವಾರ್ ತಗೊಂಡು ಬಂದ್ರು ನಮಗಿನ್ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಪೊಲೀಸರನ್ನ ಓಡಿಸಿದ್ವಿ ಅಂತ ಕೂಗಾಡ್ತಾನ. ಅದನ್ನು ನೋಡ್ರಿ. अंदर मंदिर में पाजी आ गए, वो बैरिकेड तोड़ना है, जंतर मंदिर में पाजी सारा आ गए, सरदार जी आ गए। सब भागे, पुलिस वाले भागे। ಪೊಲೀಸರನ್ನ ಓಡಿಸಿದ್ವಿ, ನೇಪಾಳ ಸ್ಟೈಲ್ ಇಲ್ಲಿ ತರ್ತೀವಿ, ನೇಪಾಳದ ರೀತಿ ಮುತ್ತಿಗೆ ಹಾಕ್ತೀವಿ, ಎಲ್ಲವನ್ನ ಧ್ವಂಸ ಮಾಡ್ತೀವನ್ನ ಕೂಗಳನ್ನ ಕೂಗ್ಲಿಕ್ಕತ್ತಾರ. ಪ್ರತಿಭಟನೆಯನ್ನ ಶಾಂತ ರೀತಿಯಿಂದ ಮಾಡಿ ಮುಗಿಸಿದೀವಿ ಅಂತಾನೂ ಕೆಲವೊಬ್ರು ಹೇಳಲಿಕ್ಕತ್ತಾರ. ಇಲ್ಲಿ ನೋಡಿದ್ರೆ ನಿನ್ನೆ ರಾತ್ರಿ ಕೂಡ ಪ್ರತಿಭಟನೆ ಮುಂದುವರೆದೈತಿ. ಪೊಲೀಸರಿಗೆ ದಿಕ್ಕೇ ತೋಚವಲ್ತು, ಯಾವ ಕಡೆಯಿಂದ ಯಾರು ಅವ್ರ ಮೇಲೆ ದಾಳಿ ಮಾಡತ್ತಾರಂತ. ನಿಜವಾಗ್ಲೂ ಇಲ್ಲಿ ಪೊಲೀಸರಿಗೆ ರಕ್ಷಣೆ ಬೇಕಾಗಿರುವಂತ ಪರಿಸ್ಥಿತಿಯನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನಾಕಾರರು ಕ್ರಿಯೇಟ್ ಮಾಡ್ಯಾರ. ಈ ರೀತಿಯ ಘಟನೆಗಳಿಗೆ ಮುಖ್ಯವಾಗಿ ಕರೆ ಕೊಟ್ಟಿದ್ದಂತಹ ಅಭಿಜಿತ್ ದೀಪ್ಕೆ, ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್, ಮುಖ್ಯಸ್ಥ, ಅವರು ಇದರ ಹೊಣೆಯನ್ನ ಹೊರತಾರೇನು ಅಂತ ನಿನ್ನೆ ನಾವು ಪ್ರಶ್ನೆ ಮಾಡಿದ್ವಿ. ಆದ್ರೆ ಅವರು ದೋಸೆ ತಿರುವಿ ಹಾಕಿದಂಗ ಪ್ಲೇಟನ್ನೇ ತಿರುವಿ ಹಾಕ್ಯಾರ. ತಾವೇ ಕರೆ ಕೊಟ್ಟಿದ್ದಕ್ಕ ಈಗ ಉಲ್ಟಾ ಹೊಡೆದಾರ. ಅಲ್ಲಿರೋರೆಲ್ಲ ಯಾರು ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ಜಂತರ್ ಮಂತರ್ ಒಳಗ ಪ್ರತಿಭಟನೆ ಮಾಡಕತ್ತಿರೋರು ಮಾತ್ರ ನಮ್ಮ ಪಕ್ಷದವರು, ನಮ್ಮ ಸಪೋರ್ಟರ್ಸು, ವಿದ್ಯಾರ್ಥಿಗಳು. ಅಲ್ಲಿರೋರು ಯಾವ ಗುಂಡಾಗಳು ನಮಗೆ ಗೊತ್ತಿಲ್ಲ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕತ್ತಾರ. हेलो एवरीवन, हमारा प्रोटेस्ट सिर्फ और सिर्फ जंतर मंतर पर हो रहा है। तो मैं सभी लोगों से कहना चाहता हूँ, अगर आपको प्रोटेस्ट में शामिल होना है तो जंतर मंतर आइए। यहाँ पर हमारा जो प्रोटेस्ट है वो पीसफुल है और हम कहीं से भी कोई गलत चीज़ या गलत नारे नहीं करेंगे, क्योंकि हम देशभक्त लोग हैं। और इसका उदाहरण कल हमने दे दिया है। कल हमने लाठियाँ खा ली, सर फुड़वा लिया हमारे सपोर्टर्स ने, लेकिन कहीं से भी अपने तरफ से कोई गलत हरकत नहीं करी है। और जो लोग ऐसी हरकत करेंगे वो कभी भी कांग्रेस जनता पार्टी के सपोर्टर्स नहीं हो सकते। हमारा और उनका कोई लेना देना नहीं है। ये बाहर से भेजे गए गुंडे हैं, इस मूवमेंट को डीरेल करें। ಅಲ್ಲಿ ಜಂತರ್ ಮಂತರ್ ಅಲ್ಲಿರೋರು ಮಾತ್ರ ಕಾಕ್ರೋಚ್ ಜನತಾ ಪಾರ್ಟಿಯವರು. ಹೊರಗಡೆ ಯಾರು ಗಲಾಟೆ ಮಾಡ್ತಿದ್ದಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಕಲ್ಲು ಬಿಸಾಕ್ತಿದ್ದಾರೆ, ಗಾಡಿಗಳನ್ನ ಡ್ಯಾಮೇಜ್ ಮಾಡ್ತಿದ್ದಾರೆ, ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡ್ತಿದ್ದಾರೆ, ಅವ್ರಿಗೂ ನಮಗೂ ಏನೂ ಸಂಬಂಧ ಇಲ್ಲ. ಕೊಡು ತಗೊಳ್ಳೋ ಸಂಬಂಧ ಅಂತೂ ಇಲ್ಲವೇ ಇಲ್ಲ. ಅವರು ಗೂಂಡಾಗಳು, ಯಾರೋ ಅವ್ರನ್ನ ಇಲ್ಲಿ ಕಳಿಸಿದಾರ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅಭಿಜಿತ್ ದೀಪ್ಕೆ ಅವರು ಹೇಳಿಬಿಟ್ರು. ಅಷ್ಟು ಈಸಿಯಾಗಿ ಹೇಳ್ಬೋದಾಗಿತ್ತಂದ್ರ ಇಷ್ಟೆಲ್ಲ ಯಾಕೆ ಆಗ್ಬೇಕಾಗಿತ್ತು ಘಟನೆ? ಹೇಳಿದಷ್ಟು ಈಸಿ ಆಗಿಲ್ಲ ರೀ. ನೀವು ಕರೆ ಕೊಟ್ಟಿದ್ದಕ್ಕಾಗಿನೇ ಅವ್ರು ಬಂದ್ರು, ಇಷ್ಟೆಲ್ಲ ಅವಾಂತರಗಳನ್ನ ಮಾಡಿದ್ರು. ಈಗ ಪೊಲೀಸರಿಗೂ ಏಟಾಗೈತಿ, ಸಾಕಷ್ಟು ವಿದ್ಯಾರ್ಥಿಗಳಿಗೂ ಏಟಾಗೈತಿ. ಆದರೆ ಈ ಗೂಂಡಾಗಿರಿ ಮಾಡೋರು ಮಾತ್ರ ನಿನ್ನೆಯಿಂದ ಮೊನ್ನೆಯಿಂದ ಅದೇ ಗೂಂಡಾಗಿರಿಯನ್ನ ಮುಂದುವರ್ಸ್ಯಾರ. ಇದರ ಹೊಣೆ ಹೊರಬೇಕಾಗಿರೋದು ದೀಪ್ಕೆ ಅವರೇ, ನೀವೇ. ಯಾಕಂದ್ರೆ ನಿಮ್ಮ ಕರೆಗೆ ಹೋಗೊಟ್ಟು ಅವರೆಲ್ಲ ಬಂದಿರೋದು, ನೀವು ಅವ್ರಿಗೆ ಕ್ರಿಯೇಟ್ ಮಾಡಿಕೊಟ್ರಿ, ಅವ್ರು ಅದನ್ನ ಬಳಸ್ಕೊಳಕತ್ತಾರ. ನೀವು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡತ್ತೀರಿ. ಇದನ್ನ ಎಲ್ಲಾ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡು ಈಗಷ್ಟಕ್ಕೀಗನ ಜಂತರ್ ಮಂತರ್ ಖಾಲಿ ಮಾಡಿ ನಿಮ್ಮ ಊರಿಗೆ ಹೋಗ್ಬೇಕು. ನಿಮಗೆ ಸಿಗೋ ನ್ಯಾಯ ಸಿಕ್ಕೇ ಸಿಗ್ತೈತಿ ಅನ್ನೋದನ್ನ ನೀವಾಗೆ ಅರ್ಥ ಮಾಡ್ಕೋಬೇಕು.